ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವೆಲ್ಲರೂ ನಂಬಿಕೆಯಲ್ಲಿ ಅನ್ಯೋನ್ಯತೆಯನ್ನು ಪಡೆದುಕೊಳ್ಳಬೇಕಾಗಿದೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 13ರಲ್ಲಿ ನಾವು ನೋಡ್ತೇವೆ. ಹೀಗೆ ನಾವೆಲ್ಲರೂ ನಂಬಿಕೆಯ ಅನ್ಯೋನ್ಯತೆಯಲ್ಲಿಯೂ ದೇವಕುಮಾರನ ಜ್ಞಾನದಲ್ಲಿಯೂ ಪರಿಪೂರ್ಣ ಮನುಷ್ಯನಾಗುವುದಕ್ಕೆ ಕ್ರಿಸ್ತನ ಪರಿಪೂರ್ಣತೆಯ ನೀಳದ ಪ್ರಮಾಣಕ್ಕೆ ಮುಟ್ಟುವೆವು. ಇಲ್ಲಿ ಅಪೊಸ್ತಲನಾದಂಥ ಪೌಲನು ಬರೀತಾನೆ, ನಾವೆಲ್ಲರೂ ಪ್ರವೀಣ್ಯತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಎಡೆಬಿಡದೆ ಬೆಳೆಯಬೇಕು. ಆ ಪ್ರವೀಣ್ಯತೆಯ ಮಟ್ಟವನ್ನು ತಲುಪುವ ಗುರಿ ನಮ್ಮಲ್ಲಿ ಇರುವುದು ಮಾತ್ರವಲ್ಲ, ಇತರರು ಅಲ್ಲಿಗೆ ತಲುಪುವುದಕ್ಕೆ ನಾವು ಸಹಾಯ ಮಾಡಬೇಕು. ನಾವು ಈ ಹಾದಿಯನ್ನು ಹಿಡಿಯುವುದು ಬಹಳ ಮುಖ್ಯ. ಅಲ್ಲೇ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 14ರಲ್ಲಿ ನಾವು ನೋಡ್ತೇವೆ, ನಾವು ಇನ್ನು ಮೇಲೆ ಹೊಂಚು ಹಾಕುವವರ ವಂಚನೆಗೂ ಮನುಷ್ಯರ ಕಪಟದಿಂದಲೂ ಮೋಸದ ಉಪಾಯ ಮಾಡುವ ತಂತ್ರದಿಂದಲೂ ಬೋಧನೆಯ ಪ್ರತಿಯೊಂದು ಗಾಳಿಯಿಂದಲೂ ಬಡಿಯಲ್ಪಟ್ಟು ಅತ್ತಿತ್ತ ನೂಕಲ್ಪಡುವ ಬಾಲಕರಂತೆ ಇರಬಾರದು. ಪ್ರಿಯರೇ, ಇಲ್ಲಿ ಗಮನಿಸ್ತೇವೆ, ಬಹಳ ಒಂದು ಎಚ್ಚರಿಕೆ ಏನಪ್ಪ ಅಂತಂದರೆ, ಒಂದು ಕರ್ತನು ಹೇಳುವಂಥದ್ದು ನಮ್ಮಲ್ಲಿರುವಂಥದ್ದು ಗುರಿ. ಆ ಗುರಿಯನ್ನು ನಾವು ನಡೆಸುವಂಥ ಒಂದು ವಿವೇಚನೆ, ಸರಿ ತಪ್ಪುಗಳ ಪ್ರಜ್ಞೆ ಬೆಳೆಯಲಿಕ್ಕಾಗಿ ನಾವು ವಂಚನೆಯನ್ನು, ಸುಳ್ಳು ಬೋಧನೆಗಳಿಗೆ ಒಳಗಾಗುವುದನ್ನು ದೇವರು ಅನುಮತಿಸುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಎಫೆಸ ಪತ್ರಿಕೆಯಲ್ಲಿ ಎಚ್ಚರಿಸ್ತಾ ಇದ್ದಾರೆ. ದೇವರು ಅನೇಕ ವಂಚಕರು, ಸುಳ್ಳು ಪ್ರವಾದಿಗಳು ಕ್ರೈಸ್ತ ಪ್ರಪಂಚದಲ್ಲಿ ಅಲ್ಲಲ್ಲಿ ಚಲಿಸುವುದನ್ನು ಅನುಮತಿಸುತ್ತಾರೆ ಎಂಬುದಾಗಿ ನಾವು ನೆನೆಸಿಬಿಡ್ತೇವೆ. ಆದರೆ ಯಾರಲ್ಲಿ ಸರಿಯಾದ ಆತ್ಮವಿದೆ, ಯಾರಲ್ಲಿ ಸರಿಯಾದ ಆತ್ಮವಿಲ್ಲ ಎಂದು ನಾವು ವಿವೇಚಿಸಲು ಸಾಧ್ಯವಾಗ್ತದೆ. ನಾವು ಇತರರನ್ನು ತೀರ್ಪು ಮಾಡುವುದು ಬೇಕಿಲ್ಲ, ಆದರೆ ನಮ್ಮ ವಿವೇಚನೆಯನ್ನು ಬೆಳೆಸಿಕೊಳ್ಳಬೇಕು. ಆಗ ನಾವು ನಮ್ಮ ಆತ್ಮಿಕ ಪ್ರಜ್ಞೆ ಚುರುಕಾಗ್ತದೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15 ನೋಡ್ತೇವೆ. ಆದರೆ ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುತ್ತಾ ಎಲ್ಲ ವಿಷಯಗಳಲ್ಲಿ ತಲೆಯು ತಾನೇ ಆಗಿರುವ ಕ್ರಿಸ್ತನಲ್ಲಿ ಬೆಳೆಯಿರಿ. ಪ್ರಿಯರೇ, ಪ್ರೀತಿಯಿಂದ ಸತ್ಯವನ್ನು ನುಡಿಯುವ ಮೂಲಕ ಬೆಳೆಯಬೇಕು ನಾವು ಎಂಬುದಾಗಿ ನಮ್ಮನ್ನು ಪ್ರೇರೇಪಿಸಲಾಗಿದೆ. ಸತ್ಯ ಮತ್ತು ಪ್ರೀತಿ ಇವುಗಳ ನಡುವೆ ಒಂದು ಸಮತೋಲನವನ್ನು ಇರುವುದನ್ನು ಗಮನಿಸಿರಿ. ನಾವು ಸತ್ಯವನ್ನು ನುಡಿಯುವುದು ಸರಿಯೋ? ಖಂಡಿತವಾಗಿ ಯಾವಾಗಲೂ. ಆದರೆ ಅದನ್ನು ಸ್ವಚ್ಛಂದವಾಗಿ ವಿವೇಚನೆ ಇಲ್ಲದೆ ನುಡಿಯುವುದು ಸರಿಯೇ? ನಾವು ಸತ್ಯವನ್ನು ಪ್ರೀತಿಯಿಂದ ನುಡಿಯಬೇಕು. ನಿಮಗೆ ಪ್ರೀತಿಯಿಂದ ಸತ್ಯವನ್ನು ನುಡಿಯಲು ಸಾಧ್ಯವಾಗದಿದ್ದರೆ ಸಂಬಂಧಪಟ್ಟ ಜನರನ್ನು ಪ್ರೀತಿಸಿ ಅವರಿಗೆ ಸತ್ಯವನ್ನು ತಿಳಿಸುವತ್ತು ಪ್ರೀತಿ ನಮ್ಮಲ್ಲಿ ಉಂಟಾಗುವ ತನಕ ನಾವು ಕಾಯಬೇಕು. ಪ್ರೀತಿ ಎಂಬ ಹಲಿಗೆಯ ಮೇಲೆ ಸತ್ಯವೆಂಬ ಲೇಖನಿಯಿಂದ ಬರೆಯಬಹುದು. ಬರೆಯುವ ಹಲಿಗೆ ಇಲ್ಲದೆ ನೀವು ಸತ್ಯವನ್ನು ಬರೆದು ತೋರಿಸಲು ಪ್ರಯತ್ನಿಸಿದರೆ ಬರಿಗಾಳಿಯಲ್ಲಿ ಕೈ ಬೀಸಿ ಬರೆದಂತಾಗ್ತದೆ ಅನ್ನುವಂಥದ್ದನ್ನು ನೀವು ಗಮನಿಸಿ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15ರಲ್ಲಿ ನಾವು ನೋಡ್ತೇವೆ. ದೇವರು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತಂದರೆ, ಆದರೆ ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುತ್ತಾ ಎಲ್ಲ ವಿಷಯಗಳಲ್ಲಿ ತಲೆಯೂ ತಾನೇ ಆಗಿರುವ ಕ್ರಿಸ್ತನಲ್ಲಿ ಬೆಳೆಯಿರಿ. ನೀವು ಪ್ರೀತಿಯಲ್ಲಿ ಸತ್ಯವನ್ನು ಮಾತಾಡಿ, ಆ ಸತ್ಯದ ಜೊತೆಗೆ ನಿಮ್ಮ ತಲೆ ಕರ್ತನಾಗಿರುವ ಹಾಗೆ ಕ್ರಿಸ್ತನಲ್ಲಿ ನೀವು ಬೆಳೆಯಿರಿ. ಕ್ರಿಸ್ತನಲ್ಲಿ ನೀವು ಬೆಳೆದರೆ ನೀವು ಅದ್ಭುತಗಳನ್ನು ಕಾಣ್ತೇವೆ. ನಮ್ಮ ಜೀವಿತಗಳು ಹೇರಳವಾಗಿ ಬೆಳೀತದೆ, ಆಶೀರ್ವದಿಸಲ್ಪಡ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನಪ್ಪ,
ನವಜಾತ ಶಿಶುಗಳಿಗಾಗಿ ಪ್ರಾರ್ಥಿಸ್ತೇನೆ, ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ, ಗರ್ಭಿಣಿಯರಿಗಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರಿಗೆ ಪುತ್ರ ಸಂತಾನದ ಅವಶ್ಯಕತೆ ಇದೆಯೋ ಅವರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಕೀರ್ತನೆಗಳಲ್ಲಿ ಹೇಳಿರುವ ಹಾಗೆ ಸ್ವಾಮಿ, ಪುತ್ರ ಪೌತ್ರ ಸಂತಾನವು ಯೆಹೋವನು ಕೊಡುವಂಥ ಬಹುಮಾನ. ಈ ವಾಗ್ದಾನವನ್ನಿಟ್ಟು ಪ್ರಾರ್ಥಿಸ್ತೇನೆ. ಈ ವಾಕ್ಯವನ್ನು ಕೇಳುವಂಥ ಮಕ್ಕಳಿಗೆ ಆಶೀರ್ವಾದಗಳು ಬರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.